ನಮ್ಮ ಸೈನಿಕರಿಗೆ ಒಂದು ಸೆಲ್ಯೂಟ್, ನಾನು ಅವರ ಪರವಾಗಿ ನಿಲ್ತೇನೆ ಎನ್ನುವಂತಹ ವಿಚಾರವನ್ನ ಕದಲೂರು ಉದಯ್ ತಿಳಿಸಿದ್ದಾರೆ. ಎಸ್, ನಮ್ಮ ಸೈನಿಕರಿಗೆ ಸೆಲ್ಯೂಟ್, ಅವರ ಪರವಾಗಿ ನಾನು ನಿಲ್ತೇನೆ. ಮದ್ದೂರಿನ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮವರು ಸುಮ್ಮನೆ ಯಾರನ್ನೂ ಕೂಡ ಕೆಣಕೋಕೆ ಹೋಗೋದಿಲ್ಲ. ಪಾಕಿಸ್ತಾನದ ಉದ್ದಟತನವನ್ನ ಕೊನೆಗೊಳಿಸಬೇಕು. ನಮ್ಮ ದೇಶ ನಮ್ಮ ಪ್ರಜೆಗಳಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಈ ಸಮಸ್ಯೆ ಮಧ್ಯೆ ಬರಬಾರದಂತೆ ನೋಡಿಕೊಳ್ಳಬೇಕು. ಟೆರರಿಸಂ ಇರಲೇಬಾರದು, ಅಂತ್ಯಗೊಳ್ಳಬೇಕು ಅಂತ ಹೇಳಿ ಮದ್ದೂರಿನ ಶಾಸಕ ಕದಲೂರು ಉದಯ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಭಾರತ ಹಾಗೂ ಪಾಕಿಸ್ತಾನದ ಈ ಒಂದು ಸಂಘರ್ಷಕ್ಕೆ ಎಲ್ಲರೂ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಮದ್ದೂರಿನ ಶಾಸಕರಾಗಿರುವಂತಹ ಕದಲೂರು ಉದಯ್ ಅವರು ನಾನಿದ್ದೇನೆ ನಮ್ಮ ಸೈನಿಕರ ಜೊತೆಗೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಯಾಕಂದರೆ ಭಾರತ ಹಾಗೂ ಪಾಕಿಸ್ತಾನ ಎರಡೂ ಕೂಡ ಸಂಘರ್ಷದಲ್ಲಿ ಮುಳುಕೊಂಡಿದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಪಾಕಿಸ್ತಾನವೂ ಕೂಡ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ, ಹಾಗೆ ಸುಸೈಡ್ ಡ್ರೋನ್ಗಳನ್ನು ಕೂಡ ಬಿಡ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ನಾವು ಸೈನಿಕರ ಜೊತೆಗೆ ಇರ್ತೀವಿ, ಸೈನಿಕರ ಪರವಾಗಿ ಇರ್ತೀವಿ ಎನ್ನುವಂತಹ ವಿಚಾರವನ್ನ ಕದಲೂರು ಉದಯ್ ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಉದ್ದಟತನ ಜಾಸ್ತಿ ಆಗಿದೆ, ಅದಕ್ಕೆಲ್ಲವೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು. ನಮ್ಮ ರಾಷ್ಟ್ರದ ಸೈನಿಕರು ಯಾವಾಗೂ ಕೂಡ ಸನ್ನದ್ಧರಾಗಿದ್ದಾರೆ. ಬಟ್ ಏನಂದ್ರೆ ಏಕೈಕಿನೋ ಅಥವಾ ಸುಮ್ಮನೆನೋ ನಮ್ಮವ್ರು ಯಾರನ್ನೂ ಕೇಳಕ್ಕೆ ಹೋಗಲ್ಲ. ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ದೇಶಕ್ಕೆ ಪ್ರಜೆಗಳಿಗೆ ಅಡಚಣೆ ಆಗ್ತಾ ಇದೆ, ಶಾಂತಿ ಭಂಗ ಆಗ್ತಾ ಇದೆ ಎನ್ನುವಂಥ ಸಂದರ್ಭದಲ್ಲಿ ಒಳ್ಳೆ ಕ್ರಮವನ್ನು ಇವತ್ತು ತಗೊಂಡಿದ್ದಾರೆ ನಮ್ಮ ಯೋಧರು. ಅವ್ರಿಗೆ ಒಂದು ಸಲ್ಯೂಟ್ ಹೊಡಿತಾ ಇದೇ ರೀತಿ ಅವರು ಏನು ಬೇಕಾದ್ರೂ ನಮ್ಮ ದೇಶಕ್ಕೋಸ್ಕರ ಅವರು ಕ್ರಮವನ್ನು ತಗೊಂಡ್ರು ನಾವೆಲ್ಲ ಇಡೀ ದೇಶ ಅವ್ರ ಜೊತೆ ನಿಲ್ತೇವೆ ಅನ್ನೋ ಮಾತನ್ನು ಹೇಳ್ತೀವಿ. ಅದಕ್ಕೆ ಈ ಸಾರಿ ಅದಕ್ಕೆ ಕೊನೆಗೊಳಿಸಬೇಕು. ಆ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರವನ್ನು ಸೈನ್ಯ ಇವತ್ತು ತಗೊಂಡಿದೆ. ನಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡ ದೇಶಕ್ಕೋಸ್ಕರ ಅವ್ರನ್ನ ನಾವು ಬೆಂಬಲಿಸ್ತೀವಿ. ಈಗ ನಾವು ಒಟ್ಟಿನಲ್ಲಿ ಈ ಸಮಸ್ಯೆಗಳು ಬರಬಾರ್ದು, ಈ ಟೆರರಿಸಂ ಅನ್ನೋದು ಹೋಗ್ಬೇಕು. ಅದಕ್ಕೆ ಏನು ಬೇಕಾದ್ರೂ ಇವ್ರು ತಗೊಳ್ಳಿ, ಇದು ಅಂತ್ಯನೂ ಆಗಬೇಕು. ಭಾಳಷ್ಟು ದಿನಗಳಿಂದ ಅಲ್ಲಲ್ಲಿ ಇದು ನಡೀತಾ ಇದೆ. ಒಂದೇ ಸಲ ಅದು ಸಂಪೂರ್ಣವಾಗಿ ನಾಶ ಆಗಬೇಕು. ಈಗ ಶಾಂತಿ ಭಂಗ ಉಂಟು ಮಾಡುವಂಥದ್ದು, ಈಗ ನಾಗರಿಕರೇ ಸುಲಭವಾಗಿ ಕೈಗೆ ಸಿಗುವಂಥವ್ರು, ಎಲ್ಲಿ ಬಾರ್ಡರ್ಸ್ನಲ್ಲಿ ಏನು ಪ್ರವಾಸಿ ತಾಣಗಳು